ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಸ್ಯೆಗಳಾಗಿರುವಂಥದ್ದು, ಬಹುಮುಖ್ಯವಾಗಿ ಕಮರ್ಷಿಯಲ್ ಗ್ಯಾಸ್ ವಿಚಾರದಲ್ಲಿ ಕರ್ನಾಟಕದಾದ್ಯಂತ ಸಮಸ್ಯೆ ಕಂಡು ಬರ್ತಾ ಇರುವಂಥದ್ದು. ಸದ್ಯ ಕರಾವಳಿಯಲ್ಲೂ ಕೂಡ ಆ ಸಮಸ್ಯೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಈ ಭಾಗದ ದೇವಾಲಯಗಳಲ್ಲಿ ಅನ್ನದಾನ ಸೇವೆಯನ್ನು ಮಧ್ಯಾಹ್ನ ನಡೀತದೆ, ಅದಕ್ಕೆ ಈ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ತಟ್ಟಿದೆ ಅಂತಲೇ ಹೇಳ್ಬೋದು. ಆ ಬಳಿಕ ಗಮನಿಸ್ತಾ ಹೋದರೆ ಕರಾವಳಿಯ ಮುಖ್ಯ ಆದಾಯ ಮೂಲ ಮತ್ತೆ ಇಲ್ಲಿನ ಜನರಿಗೆ, ಬಹುಮುಖ್ಯ ಜನರಿಗೆ ನೀಡುವಂಥ ಉದ್ಯೋಗ ನೀಡುವಂಥ ಮೀನುಗಾರಿಕೆ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಈಗ ನಾವು ನೋಡ್ಬೋದು, ಗಂಗೊಳ್ಳಿಯ ಬಂದರಿನಲ್ಲಿ ನಾವಿದ್ದೇವೆ. ಇಲ್ಲಿ ಬಹುತೇಕ ಬಂದರುಗಳು ಇಲ್ಲಿಂದನೇ ಹೊರಡುವಂಥದ್ದು ಮತ್ತೆ ಮೀನುಗಾರಿಕೆ ಮಾಡಿ ಬರುವಂಥದ್ದು. ಅದರಲ್ಲೂ ಇದು ಈ ನಾವು ನಿಂತಿರುವಂಥ ಬೋಟ್ ಅನ್ನುವಂಥದ್ದು 370 ಬೋಟ್ ಅಂತ ಕರೀತಾರೆ. ಇದರಲ್ಲಿ ಒಂದು 5 ರಿಂದ 6 ಜನ ಇರ್ತಾರೆ. ಒಮ್ಮೆ ಹೋದ್ರೆ 3-4 ದಿವಸ ಆದ್ಮೇಲೆ ಮರಳಿ ಬರುವಂಥದ್ದು, ದಡಕ್ಕೆ ಬರುವಂಥದ್ದು ಒಂದು ಸಿಸ್ಟಮ್ ಇಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನೊಂದು ಪರ್ಸಿನ್ ಬೋಟ್ ಅಂತ ಬರ್ತದೆ, ಅದರಲ್ಲಿ 25 ಜನರು ಹೋಗುವಂಥದ್ದು, ಹೋಗಿ ಫಿಶ್ ಮೀನುಗಾರಿಕೆಯನ್ನು ಮಾಡಿ ಬರುವಂಥದ್ದು. ಈ ಸಂದರ್ಭ ಅವರಿಗೆ ಆಹಾರವನ್ನು ತಯಾರಿಸಲಿಕ್ಕೆ ಬಹುಮುಖ್ಯವಾಗಿ ಇಲ್ಲಿ ಬಳಸುವಂಥದ್ದು ಗ್ಯಾಸ್ ಸಿಲಿಂಡರನ್ನೇ ಬಳಸ್ತಾರೆ ಅಂತಲೇ ಹೇಳ್ಬೋದು. ಗ್ಯಾಸ್ ಸಿಲಿಂಡರನ್ನು ಬಳಸಿ ಅಷ್ಟೂ ಜನರಿಗೆ ಒಂದು ವಾರಗಳ ಕಾಲ ಆಗುವಷ್ಟು ಆಹಾರವನ್ನು ತಯಾರು ಮಾಡುವಂಥದ್ದು, ದಿನೇ ದಿನ ಮಾಡುವಂಥ ಒಂದು ಪ್ರಕ್ರಿಯೆ ಇರುವಂಥದ್ದು. ಸದ್ಯ ಈ ಕಮರ್ಷಿಯಲ್ ಗ್ಯಾಸಿನ ದರ ಏರಿಕೆ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗಿದೆ, ಮೀನುಗಾರರಿಗೂ ಕೂಡ ಒಂದಿಷ್ಟು ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗ್ಯಾಸ್ ಅಭಾವ ಇರುವ ಹಿನ್ನೆಲೆಯಲ್ಲಿ ಮೀನುಗಾರಿಕೆಗೆ ತೆರಳುವ ಮೊದಲು ಈ ಗ್ಯಾಸ್ ಸಿಲಿಂಡರನ್ನು ಒಟ್ಟುಗೂಡಿಸಿ ಹೋಗುವಂಥದ್ದು ಒಂದು ಕ್ರಮ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಹೋಗುವಾಗಲೇ, ಅಂದರೆ ಜಟ್ಟಿಯಿಂದ ತೆರಳುವಾಗಲೇ ಯಾವ ಸಾಮಗ್ರಿಗಳು ಬೇಕು ಅದನ್ನು ಸಿದ್ಧಪಡಿಸಿಕೊಂಡು ಹೋಗಬೇಕಾದ ಅವಶ್ಯಕತೆ ಇರ್ತದೆ. ಸದ್ಯ ಈಗ ಬಹುಮುಖ್ಯವಾಗಿ ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು ಗ್ಯಾಸ್ ಸಿಲಿಂಡರ್ ಅಂತಲೇ ಹೇಳ್ಬೋದು. ಈ ಸಮಸ್ಯೆಯಿಂದಾಗಿ ಮೀನುಗಾರಿಕೆ ಕೂಡ ಹೊಡೆತ ಬಿದ್ದಿರುವಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಮೀನುಗಾರರ ಮುಖಂಡರಿದ್ದಾರೆ. ಸರ್, ಈ ಗ್ಯಾಸ್ ಸಮಸ್ಯೆಯಿಂದ ಏನಾಗ್ತಿದೆ, ಏನು ಮೀನುಗಾರಿಕೆ ಏನು ಎಫೆಕ್ಟ್ ಆಗಿದೆ ಅಂತ? ಈಗ ಪೇಪರ್ನವರು ಮೀಡಿಯಾದವರು ಎಲ್ಲ ದೇವಸ್ಥಾನ ಮತ್ತೆ ಇದು ಮಾತ್ರ ತೋರಿಸ್ತಾ ಇದ್ದೇವೆ. ಈ ಮೀನುಗಾರರ ಬಗ್ಗೆ ಯಾರು ಮಾತಾಡ್ತಿಲ್ಲ. ನಮ್ಗೆ ಬೇಕಲ್ಲ, ನಾವು ಗ್ಯಾಸ್ ಯೂಸ್ ಮಾಡ್ಬೇಕಲ್ಲ, ನಮ್ಮ ಬಗ್ಗೆ ಯಾರು ಮಾತಾಡ್ತಾರೆ? ಈಗ ನಮ್ಗೆ ಗ್ಯಾಸ್ ಇಲ್ಲದ್ರೆ ನಮ್ಗೆ ಬೋಟ್ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಗ್ಯಾಸ್ ಇದ್ರೆ ಮಾತ್ರ. ಈಗ ಪರ್ಸಿನಲ್ಲಿ 25-30 ಜನ ಇರ್ತಾರೆ, 370 6-7 ಜನ ಇರ್ತಾರೆ, ಸಿಂಗಲ್ ಬೋಟಲ್ಲಿ 5 ಜನ ಇರ್ತಾರೆ. ನಮ್ಗೆ ಈಗ ಎಲ್ರಿಗೂ ಗ್ಯಾಸ್ ಬೇಕಲ್ಲ. ನಾವೀಗ 2 ಹೊತ್ತು ಊಟ, 2 ಹೊತ್ತು ಟಿಫಿನ್ ಅಂದ್ರೆ ಗ್ಯಾಸ್ 15 ದಿನಕ್ಕೊಂದ್ಸಲ ಒಂದು ಅಂಡೆ ಯಾರು ಬೇಕೇ ಬೇಕು. ಈಗ ಅಂಡೆ ಹೆಚ್ಚಿನದಲ್ಲಿ ಅಂಡೆ ಕಾಲ ನಾಳೆ ನಾಡ್ದು ರಜೆ ಉಂಟು, ನಾಳೆ ಒಳಗೆ ಬರ್ತಾರೆ. ಅದರಿಂದ ಇನ್ನು ಯಾರು ಗ್ಯಾಸ್ ಇಲ್ಲದಿದ್ರೆ ಯಾರಿಗೂ ಹೋಗೋ ಅಂಜೋದಿಲ್ಲ. ಯಾಕಂದ್ರೆ ಮೊದ್ಲಾಯ್ತದೆ ಸ್ಟವ್ ಅಲ್ಲಿ, ಈಗ ಜನ ಒಪ್ಪುದಿಲ್ಲ, ಸ್ಟವ್ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಒಪ್ಪುದಿಲ್ಲ. ಆದ್ರಿಂದ ಸರ್ಕಾರದವ್ರು ನಮ್ಮ ಬಗ್ಗೆನೂ ಸ್ವಲ್ಪ ಮುತುರ್ಜಿ ವಹಿಸ್ಬೇಕಾಗಿ ನಾವು ಮೀನುಗಾರ ಪರವಾಗಿ ಎಲ್ಲ ಸರ್ಕಾರಕ್ಕೆ ಒಂದು ಗಮನಕ್ಕೆ ಒಂದು ಇದು ತರ್ತಾ ಇದ್ದೇವೆ. ಈಗ ಒಮ್ಮೆ ಹೋದ್ರೆ ಮೀನುಗಾರಿಕೆಗೆ ಹೋದ್ರೆ ಎಷ್ಟು ದಿವಸ ಬೇಕು, ಎಷ್ಟು ದಿವಸಕ್ಕೆ ವಾಪಸ್ ಬರ್ತೀರಿ? ನಾವು 370 6, 7, 8 ವರೆ ಮಾಡ್ತೇವೆ. 8 ದಿನ. ಪರ್ಸಿನವ್ರು ಹೇಳಲಿಕ್ಕೆ ಆಗುದಿಲ್ಲ ಸರ್. 3 ದಿನ ಆದ್ರೂ ಆಯ್ತು, 2 ದಿನ ಆದ್ರೂ, 4 ದಿನ ಆದ್ರೂ ಆಯ್ತು. ಸಿಂಗಲ್ ಬೋಟ್ನವ್ರು ಮಾತ್ರ ಬೆಳಿಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತೇವೆ. ಅಷ್ಟು ದಿನಕ್ಕೆ ಗ್ಯಾಸ್ ಬೇಕಲ್ಲ. ಎಲ್ಲ ಊಟ ಗೀಟ ಎಲ್ಲರದ್ದು ಬೋಟಲ್ಲೇ ಆಗ್ಬೇಕಲ್ಲ. ಊಟ ಟಿಫಿನ್ ಎಲ್ಲ ಬೋಟಲ್ಲೇ ಆಗ್ತದೆ. ಆ ಗ್ಯಾಸ್ ಮಸ್ಟ್ ಅಂಡ್ ಶುಡ್ ಅಲ್ಲ, ಬೇಕೇ ಬೇಕಲ್ವಾ. ಈಗ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರದಿಂದ ಏನಾದ್ರು ವಿನಂತಿ ಮಾಡ್ತೀವಿ? ಸರ್ಕಾರಕ್ಕೆ ನಾವು ವಿನಂತಿ ಮತ್ತೆ ಯಾರ ಹತ್ರ ಮಾಡ್ಕೊಳ್ಳೋದು? ಸರ್ಕಾರದವ್ರು ಏನಾದ್ರು ಮುತುವರ್ಜಿ ವಹಿಸಿ ನಮ್ಗೆ ಒಂದು ತಿಂಗಳಿಗೆ 1-2 ಅಂಡೆ ಆದ್ರೂ ಕಮರ್ಷಿಯಲ್ ಅಂಡೆ ಸಿಗುವಂತದ್ದು ಏನಾದ್ರು ವ್ಯವಸ್ಥೆ ಮಾಡಿದ್ರೆ ನಮ್ದೀಗ ಮೀನುಗಾರಿಕೆಗೆ ಮುಂದೆ ಹೋಗ್ಬಹುದು. ಇಲ್ದಿದ್ರೆ ನಾವು ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಮಾತ್ರ ಮೀನುಗಾರಿಕೆ. ಈಗ 4-5 ತಿಂಗಳಿಂದ ಏನಿಲ್ಲ. ಈ ಸಲ ಲೇಟು ಸ್ಟಾರ್ಟ್ ಆಗಿದೆ ಇವಾಗ ಚೂರ್ಪಾರ್. ಆದ್ರಿಂದ ಈ ಟೈಮಲ್ಲೇ ನಮ್ಗೆ ಹೊಡೆತ ಬಿದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ. ಇದು ಸಾಲೆಲ್ಲ ತೀರಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಸೊ ಮೀನುಗಾರರ ಮುಖಂಡರು ಹೇಳೋದಿಷ್ಟೇ, ಮೀನುಗಾರಿಕೆ ಕೂಡ ನೇರ ಪರಿಣಾಮ ಬೀರ್ತಾ ಇದೆ. ಗ್ಯಾಸ್ ಅನ್ನುವಂಥ ಕಮರ್ಷಿಯಲ್ ಗ್ಯಾಸ್ನ ಲಭ್ಯತೆ ಇಲ್ಲದೆ ಇರುವಂಥದ್ದು ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏನಾಗ್ತಿದೆ ಅಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ಇರ್ಬೋದು, ಬೇರೆ ರೀತಿಯಲ್ಲಿ ಅಂತ ಹೇಳಿದ್ರೆ ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, ಅಲ್ಲಿ ಮಾತ್ರ ಹೋಟೆಲ್ ಉದ್ಯಮಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋದು ಮಾತ್ರ ತೋರಿಸ್ತಾ ಇದ್ದಾರೆ. ಬಟ್ ನಮ್ಮ ಸಮಸ್ಯೆ ಕೂಡ ಇದೆ, ನಮಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಒಮ್ಮೆ ನೀರಿಗೆ ಇಳಿದ್ರೆ ನಾವೊಂದು 3-4 ದಿವಸ ದಡಕ್ಕೆ ಬರುವ ತನಕ ಆಹಾರವನ್ನು ನಾವಲ್ಲೇ ತಯಾರಿಸ್ಕೊಳ್ಬೇಕಾಗುತ್ತೆ. ಆಹಾರ ತಯಾರಿಸಲಿಕ್ಕೆ ನಮಗೆ ಗ್ಯಾಸ್ ಅತಿ ಮುಖ್ಯ ಆಗ್ತದೆ. ಇದ್ರ ಬಗ್ಗೆಯೂ ಸರ್ಕಾರ ಗಮನ ಹರಿಸಬೇಕು. ಮೀನುಗಾರಿಕೆ ಇತ್ತೀಚೆಗಷ್ಟೇ, ಅಂದ್ರೆ ಕಳೆದ ಒಂದು ವಾರದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಈ ಗ್ಯಾಸ್ ಸಮಸ್ಯೆ ಇದೇ ರೀತಿ ಮುಂದುವರೆದರೆ ನಾವು ಕಷ್ಟಕ್ಕೆ ಸಿಲುಕ್ತೇವೆ. ಈ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮತ್ತೆ ದಿನ ಒಂದು 2 ಅಂಡೆಯನ್ನಾದ್ರೂ ಅಥವಾ 2 ಕಮರ್ಷಿಯಲ್ ಗ್ಯಾಸ್ ಅನ್ನ ತಿಂಗಳಿಗೆ ನೀಡುವಂತ ಒಂದು ಅವಕಾಶವನ್ನು ಅಥವಾ ಅದಕ್ಕೊಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಅವರು ಇಟ್ಟಿರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.